ಆಗ್ಲೇ ಕೇಳ್ದಾಗ ಹುಡ್ಕಿ ಅಂದ್ಲಲ್ಲ, ನೀವ್ ಹೇಗ್ ಕೇಳಿದ್ರಿ? ಏಯ್ ಎಲ್ಲಿಟ್ಟಿದ್ಯಾ, ಕೊಡ್ತೀಯೋ ಕೊಡಲ್ವೋ ಅಂತ ರೇಗಿದ್ರೆ ಅಮ್ಮನ್ ಮನ್ಸ್ ಕರ್ಗತ್ತಾ? ಇನ್ನೇ ಕೇಳ್ಬೇಕು? ಅಮ್ಮ ವಿಶಾಲಾಕ್ಷಮ್ಮ, ನಿನ್ ಕಾಲಕ್ ಬೀಳ್ತೀನಮ್ಮ, ಆ ಬಂಗಾರದ ಹಾವು ಇರೋ ಅಂತ ದಾರಿ ತೋರ್ಸು ಅಂತ ಈ ತರ ಬೇಡ್ಕೋಬೇಕಾ? ನಾಟಕಕ್ಕಾದ್ರೂ ಸರಿ, ನೀನು ಮಂಡಿ ಊರ್ ಕೂತ್ಕೊಂಡ್ಯಲ್ಲ, ನಿನ್ ಭಯನ ದೂರ ಮಾಡ್ತೀನಿ. ನಾನ್ ನಿನ್ನ ಬೇಡ್ಕೊಂಡೆ ಅನ್ಕೋಬೇಡ, ನಾನ್ ಹೀಗ್ ಬೇಡ್ಕೋಬೇಕಾ ಅಂತ ಕೇಳ್ದೆ ಅಷ್ಟೇ. ನಾನ್ ಹೇಳಿದ್ನಲ್ಲ, ನಾಟಕ ಆಗಿರ್ಬೋದು, ನಿಜಾನೂ ಆಗಿರ್ಬೋದು. ನನ್ನ ಬೇಡ್ಕೊಂಡ್ರು ಕೇಳ್ಕೊಂಡ್ರು ನನ್ ಮನ್ಸ್ ಕರ್ಗೋಗುತ್ತೆ. ವಿಶಾಲಾಕ್ಷಿ, ನಿನಗೆ ಗೊತ್ತಿದ್ರೆ ಮಾತ್ರ ಹೇಳು, ಅದನ್ ಬಿಟ್ಟು ಗೊತ್ತಿರೋ ಥರ ಹೇಳ್ಬೇಡ. ಯಾಕಂದ್ರೆ ಅವ್ರ ಆರೋಪನೇ ನಿಜ ಆಯ್ತು ಅಂತ ನಿನಗೆ ಕಾಟ ಕೊಡ್ತಾರೆ. ಹೌದಮ್ಮ, ಯಾಕಂದ್ರೆ ಬಂಗಾರದ ಹಾವಿನ ಬೆಲೆ ಎಷ್ಟು ಅಂತ ಗೊತ್ತಾದ್ರೆ ನಾವು ಲೆಕ್ಕ ಹಾಕ್ಬೋದು. ಗೊತ್ತಿಲ್ಲದಿದ್ದಾಗ ಎಷ್ಟು ಅಂತ ಕೊಡೋಕ್ಕಾಗತ್ತೆ? ಹಾ, ಆದ್ರೂ ನೀವ್ಯಾಕೆ ಕೊಡ್ತೀರಾ ವಿಶಾಲ್? ನೀವೇನಾದ್ರೂ ಇಸ್ಕೊಂಡಿದ್ರಾ? ಇಲ್ಲ ತಾನೆ. ಗಿರ್ವಿ ತನೀಶ್ ಸೇಟುಗೆ ಸುಮ್ನಾ ಕೊಟ್ಟಿದ್ದು. ಅವನ್ ಬ್ಯಾಗ್ ಹಾಕೊಂಡ, ಆಮೇಲೆ ಬಂಗಾರದ ಬದಲು ಸುಮ್ನನ್ ಫೋಟೋ ಕೊಟ್ಟ. ಅದಾದ್ರೂ ಹೇಗ್ ಬರುತ್ತೆ? ಇದು ಪಾಯಿಂಟೇ. ಟೀಪಾಯ್ ಕೆಳಗಿಟ್ಟಿದ್ ಫೋಟೋ ಪೀಸು ಅವ್ರ ಬ್ಯಾಗ್ ಒಳಗ್ ಹೇಗ್ ಸೇರ್ಕೊಂತು? ಅಂದ್ರೆ ಇವಳು ಮಾಯ ಮಾಡಿದಾಳಂತ ತಾನೆ? ಹಾಗ್ ಮಾಡೋದ್ರಲ್ಲಿ ವಿಶಾಲಾಕ್ಷಿ ಎತ್ತಿದ ಕೈ ಅಂತ ಗೊತ್ತಲ್ವಾ? ಎಲ್ರೂ ಅವಳ ಬಗ್ಗೆ ಹೀಗೆ ಮಾತಾಡಿದ್ರೆ ಬೇಜಾರಾಗುತ್ತೆ ಭಾವ. ವಿಶಾಲಾಕ್ಷಿ, ನಿನಗೆ ಗೊತ್ತಿದ್ರೆ ಹೇಳಮ್ಮ. ನನಗ್ ಗೊತ್ತು ಅಂತ ಹೇಳೋದಕ್ಕಿಂತ ಗಾಯತ್ರಿ ಗೊತ್ತು ಅಂತ ಹೇಳೋದೇ ಒಳ್ಳೇದು. ಗಾಯತ್ರಿ ಇವಳಿಗೆ ಗೊತ್ತಾಗತ್ತಾ? ಅಂದ್ರೆ ಹೂ ಅನ್ನಕ್ ಬರಲ್ಲ, ಅವಳಿಗೆ ಹೇಗ್ ಗೊತ್ತಾಗತ್ತೆ? ಚಿಕ್ಕ ಮಕ್ಕಳನ್ನ ದೇವ್ರ ತರನೇ ಅಂತ ಹೇಳ್ತಾರಲ್ವಾ? ದೇವ್ರಿಗೆಲ್ಲ ಗೊತ್ತು ಅಂತ ಅಮ್ಮ ಹೇಳ್ತಿದ್ದಾಳೆ. ಹೌದಾ? ಹಾಗಾದ್ರೆ ಗಾಯತ್ರಿಗೆ ಹೇಳಕ್ ಹೇಳು. ಮಾತ್ ಬರಲ್ಲ ಅಲ್ವಾ ಮಾಮ್? ಹೇಗ್ ಹೇಳಿಸ್ತಾರೆ ಅಂತ ನೋಡೋಣ ಕಣೋ ವಲ್ಲಭ. ಅಮ್ಮ, ಅದೇಗ್ ಸಾಧ್ಯ ಆಗತ್ತೆ? ಗಾಯತ್ರಿ ಬಾಯಲ್ಲಿ ಹೇಳ್ದೇ ಇರ್ಬೋದು ಅಪ್ಪ, ಆದ್ರೆ ಅವಳು ಅವಳ ಕೈಯಲ್ಲಿ ತೋರಿಸ್ತಾಳೆ. ಗಾಯತ್ರಿ, ಎಲ್ರಿಗೂ ಬಂಗಾರದ ಹಾವು ಎಲ್ಲಿದೆ ಅಂತ ತೋರಿಸು. ಅದಲ್ಲಿದ್ಯಾ? ಅಲ್ಲಿ ನಿಜವಾಗ್ಲೂ ಇದೆಯಾ?
ಗಾಯತ್ರಿ ತೋರ್ಸದ್ಲಲ್ವ ದೊಡ್ಡಮ್ಮ? ನಮಗ್ ಕಾಣಿಸ್ತಾ ಇಲ್ವಲ್ಲ. ಅಮ್ಮ ತೆಗೆದುಕೊಡ್ತಾಳೆ, ಚಿಂತೆ ಯಾಕೆ? ಆರೋಪ ಮಾಡದ್ ತಪ್ಪಲ್ವಾ ಗಾಯತ್ರಿ? ಎಷ್ಟ್ ಸಲ ಹೇಳಿದ್ರು ಬುದ್ಧಿ ಕಲಿಯಿಲ್ಲ ಅಂದ್ರೆ ಹೇಗೆ? ಅದೃಷ್ಟದಿಂದ ಸಿಕ್ಕಿರೋದನ್ನ ಕೈಯಾರೆ ಕಳ್ಕೊಂಡ್ರೆ ಮತ್ತೆ ಅದು ಸಿಗುತ್ತೆ ಅನ್ಕೊಳ್ಳೋದು ಅವ್ರ ತಪ್ಪು. ನೀನ್ ಆಮೇಲೆ ಮುಖ ತೊಳ್ಕೋಬಹುದು. ಮೊದ್ಲು ಆ ಬಂಗಾರದ ಹಾವನ ಹೊರಗ್ ತೆಗಿ. ಅದು ಕರ್ಗಿ ನೀರಲ್ಲಿ ಮಿಕ್ಸ್ ಆಗಿದ್ಯಾನೋ? ಆಗ ವಿಶಾಲಾಕ್ಷಿ ಅದ್ರ ಬೆಲೆ ಕಟ್ಕೊಡ್ತಾಳೆ. ನಾನೇನಾದ್ರೂ ನಮ್ಮಣ್ಣ ಮಾಧವನ್ ಹೆಂಡತಿ ಲಕ್ಷ್ಮೀ ದೇವಿ ತರ ಶ್ರೀಮಂತೇನಾ? ಇಲ್ಲ ಅಲ್ವಾ? ಸ್ವಾಮಿ ಬೋಲೆ ಶಂಕರ ಮನೆಯಲ್ಲಿ ಏನಿರುತ್ತೆ? ಅದೆಲ್ಲ ನಮಗ್ ಗೊತ್ತಿಲ್ಲ. ನಿನ್ ಮುಖ ತೊಳೆದಿದ್ದಾಯ್ತಲ್ವಾ? ಚೆನ್ನಾಗೇ ಇದ್ಯಾ? ಆ ವಿಗ್ರಹ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ವಿಗ್ರಹನ್ ತೆಗೆದು ನನ್ ಗಂಡನ್ ಮುಖದ ಮೇಲೆ ಎಸೆ ವಿಶಾಲಾಕ್ಷಿ. ಏನೇ ಹೀಗ್ ಮಾತಾಡ್ತಿದ್ಯಾ? ಇಲ್ಲಾಂದ್ರೆ ಇನ್ನೇನು ಆಂಟಿ, ಇವ್ರಿಗೆ ಯಾಕೆ ಅಷ್ಟು ಅರ್ಜೆಂಟು? ವಿಶಾಲಾಕ್ಷಿ, ಬಂಗಾರದ ಹಾವನ್ನ ಹೊರಗೆ ತೆಗೆದ್ಬಿಡಮ್ಮ. ನಾನ್ ತಗೋತೀನಿ. ಏಯ್ ನಿಂತ್ಕೋ. ನೀನು ಕೊಟ್ರೆ ಹೀಗೆ ಹಾಳು ಮಾಡ್ಬಿಡ್ತೀಯ. ಮತ್ತೆ ಅಡ ಇಡಲ್ಲ ಅನ್ನೋ ನಂಬಿಕೆನೇ ನನ್ಗಿಲ್ಲ. ನನ್ನ ಹತ್ರನೇ ಇರ್ಲಿ.
ನಾನು ಹೇಳಿಲ್ವಾ ಮಾಮ್, ಈ ಹುಡುಗಿನ ಏನೋ ಮಾಯ ಮಾಡಿದಾಳೆ ಅಂತ. ವಲ್ಲಭ, ಹುಡುಕ್ ಕೊಟ್ಮೇಲೂ ಕೂಡ ಆ ರೀತಿ ಮಾತಾಡೋದು ತಪ್ಪು. ನಮ್ದು ನಮಗ್ ಸಿಕ್ಕದ್ಮೇಲೆ ಚರ್ಚೆ ಬೇಕಾಗಿಲ್ಲ ವಲ್ಲಭ. ನಡಿ. ನಿಜವಾಗ್ಲೂ ಇದೊಂದು ಅದ್ಭುತ ಆಶ್ಚರ್ಯ. ಡಮ್ಮೋ ಡಮ್ಮ. ಬಂಗಾರದ ಹಾವ್ನ ಬ್ಯಾಗಲ್ಲಿ ಇಟ್ಕೊಂಡ್ರು. ಆ ಗಿರ್ವಿ ತನಿಷ್ ಸೇಟುಗೂ ಕೂಡ ಇವಳು ಯಾಮಾರ್ಸಿ ಈ ಪಾತ್ರೆ ಒಳಗ್ ಬರೋ ಹಾಗೆ ಮಾಡಿದ್ಲು. ಆ ಗಾಯತ್ರಿ ಈ ನೀರಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನೀರ್ ಬಣ್ಣ ಬದ್ಲಾಯ್ತು. ವಿಶಾಲಾಕ್ಷಿ ಆ ನೀರಿಂದ ಮುಖ ತೊಳ್ಕೊಂಡಿದ ತಕ್ಷಣ ಕಪ್ಪು ಬಣ್ಣ ಹೋಯ್ತು. ಅಂದ್ರೆ ಈ ನೀರಲ್ಲಿ ಏನೋ ಮಾಯೆ ಇದೆ. ಇಲ್ದೇ ಇರೋದ್ ಸಿಗತ್ತೆ, ಇರೋದ್ ಹೋಗತ್ತೆ. ಈ ನೀರೊಳಗ್ ನನ್ ಕೈ ಇಟ್ಟ ತಕ್ಷಣ ಸುತ್ತಮುತ್ತ ಇರೋ ವಾತಾವರಣ ತಣ್ಣಗಾಗ್ತಿದೆ. ಬಂಗಾರ, ಬಂಗಾರದ ಕೈ, ನನ್ನ ಕೈಯೇ ಬಂಗಾರ ಆಗೋಯ್ತು. ನೈನಿ ಯಾಕಂಗ್ ಹೇಳಿದ್ರೆ? ಈಗ ಯಾರಿಗಾದ್ರೂ ಹೇಳಿದ್ರೆ ಸುಮ್ನೆ ನಂಗೆ ರಾತ್ರಿ ಎಲ್ಲ ತೊಂದರೆ ಕೊಡ್ತಾರೆ. ನಾಳೆ ಹೇಳ್ತೀನಿ, ಅದು ಕೂಡ ಅವ್ರು ಕೇಳಿದ್ರೇನೆ. ಅತ್ತೆ ಭಾವನ್ನು ಕರಿಬೇಕಿತ್ತು ಅಕ್ಕ. ತಿಂಡಿ ತಿನ್ನಕ್ ಬನ್ನಿ ಅಂತ ಸೆಪ್ರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ನೈನಿ. ಚಟ್ನಿ ವಾಸನೆಗೆ ಎಲ್ರೂ ಸೈಲೆಂಟ್ ಆಗಿ ಬರ್ತಿದ್ದಾರೆ ನೋಡು. ಎಷ್ಟಂತೂ ಅರ್ಥ ಮಾಡ್ಕೊಳ್ಳಿ ನೀವಿಬ್ರು. ಆ ವಯಸ್ಸಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವ, ಅದನ್ನ ಮಾಡ್ಬೇಕು ಅಂದ್ರೆ ಟೈಮಿಗೆ ತಿಂದ್ರೆ ಆ ಕೆಲಸ ಎಲ್ಲ ಆಗತ್ತಪ್ಪ. ನಿಮ್ ಫಿಟ್ನೆಸ್ ಸೀಕ್ರೆಟ್ ಇದೇನ ಮಾವ? ಚೆನ್ನಾಗಿದೆ ಚೆನ್ನಾಗಿದೆ. ಇವತ್ತು ಟಿಫನ್ ಚೆನ್ನಾಗಿರುತ್ತೆ ಅನ್ಸತ್ತೆ ವಿಶಾಲು. ಇನ್ನು ಯಾಕೆ ಮಾವ ಲೇಟು? ಬನ್ನಿ ಬ್ಯಾಟಿಂಗ್ ಆಡೋಣ. ಇನ್ಯಾಕಪ್ಪ ತಡ ಮಾಡೋದು? ಫೀಲ್ಡ್ ಇಳಿಯೋದೇ ಇವಾಗ. ನೆಮ್ಮದಿಯಿಂದ ಕೂತ್ಕೊಂತೀನಿ ಚಿಕ್ಕಪ್ಪ. ನನಗೆ ನಿಂತ್ಕೊಂಡು ತಿಂದ್ರೇನೆ ನೆಮ್ಮದಿನಮ್ಮ. ನನಗೆ ದೋಸೆ ಹಾಕು. ಇಡ್ಲಿ ತಿನ್ರಿ, ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ಬೇಡ ಅಂತ ಹೇಳಿದ್ದು. ಯಾಕೋ ಅಲ್ಲವ? ನನಗೆ ಸ್ವಲ್ಪ ಖಾರ ಇರಬೇಕು. ಇಡ್ಲಿ ಸಾಫ್ಟ್ ಆಗಿರುತ್ತಲ್ವಾ, ಅದಕ್ಕೆ ನನಗಿಷ್ಟ ಇಲ್ಲ. ಹಾಸಿನಿ, ನನಗ್ ವಡೆ ಹಾಕು. ವಡೆ ಹಾರ ಬೇಡ್ವಾತೆ? ಹೇಳ್ದಷ್ಟು ಮಾಡು. ಓ, ತಿನ್ನೋವಾಗ ಜೋಕ್ ಮಾಡಿದ್ರೆ ನೀವ್ ನಗಲ್ವಲ್ಲ ಅತ್ತೆ. ತಿನ್ನಿ.
ನಂದೀಶ ಡಮ್ಮಕ್ಕನ್ನ ಕರೆದ್ಯಾ ಸುಮನ? ಇಲ್ಲ, ಹಸುವಾದ್ರೆ ಅವರೇ ತಿಂತಾರ್ ಬಿಡು. ಹೌದು, ಎಲ್ಲಿದ್ದಾರೆ? ಗಾರ್ಡನ್ ಅಲ್ಲಿ ಹುಲ್ ಮೇಯಿಸ್ತಿರ್ತಾರೆ. ಹಾ, ಸರಿಯಾಗಿ ಮಾತಾಡಕ್ ಬರಲ್ವಾ? ಅಯ್ಯೋ ದೇವ್ರೆ, ಇದು ನಿಜ ಚಿಕ್ಕಜ್ಮನ್ರೆ. ನಂದೀಶ ಹುಲ್ ತಿನ್ನೋದ್ನ ನಾನ್ ತುಂಬಾ ಸಲ ನೋಡಿದ್ದೀನಿ. ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಸುಪ್ಸಾರ ತಿನ್ಬೋದಲ್ವಾ? ಅದೇನೇ ಹೇಳಿ ಹುಲ್ ತಿಂದಾಗ್ತಾನೆ ಅದ್ರ ಅರ್ಥ. ಸುಮನ, ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿಂತಿದ್ಯಲ್ಲ? ನನ್ಗೆ ಎಡಗೈ ಅಭ್ಯಾಸ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ ಅತ್ತೆ? ಅದು ಬರಿಬೇಕಾದ್ರೆ, ಏನಾದ್ರೂ ತಿನ್ಬೇಕಾದ್ರೆ ಅಲ್ವಲ್ಲ? ಇವಾಗ ಹೀಗ್ ತಿನ್ಬೇಕು ಅನ್ಸ್ತಿದೆ. ಬಲ್ಗೈಗೆ ಏನಾಯ್ತು? ಏನೂ ಇಲ್ಲ. ಸುಮನ, ಆ ಕಾಯಿಲೆ ತಿನ್ನು, ಲೆಫ್ಟ್ ಹ್ಯಾಂಡ್ ಬಳಸ್ಬೇಡ. ಎಡಗೈಯಲ್ಲಿ ತಿಂದ್ರೆ ತಪ್ಪು ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಬಾವಾ. ತಪ್ಪೋ ಒಪ್ಪೋ, ಎಲ್ರೂ ಬಲ್ಗೈಲ್ ತಿನ್ಬೇಕಾದ್ರೆ ನೀನೊಬ್ಳು ಹೀಗೆ ಎಡಗೈಲ್ ತಿಂದ್ರೆ ಏನ್ ಚೆನ್ನಾಗಿರುತ್ತೆ ನೀನೇ ಹೇಳು ಸುಮನ. ಎಲ್ರೂ ತಿನ್ನೋದು ಹೊಟ್ಟೆ ತುಂಬಿಸ್ಕೊಳಕಲ್ವಾ ಅಕ್ಕ? ಅಷ್ಟಕ್ಕೂ ಇಲ್ಲ ಅಂತ ಹೇಳ್ದವ್ರು ಯಾರು? ದಿನಾಗ್ಲೂ ತಿನ್ನೋ ಹಾಗೆ ಇವತ್ತು ತಿನ್ನು. ಅದಲ್ಲ ಅಕ್ಕ, ನನ್ ಬಲ್ಗೈನ ಹೊರಗ್ ತೆಗೆದ್ರೆ ಏನೋ ನಿನ್ ಕೈ ಅಮೂಲ್ಯವಾಗಿರೋ ತರ ಆಡ್ಬೇಡ. ಯಾಕೆ ನಿನ್ ಕೈನ ಬಚ್ಚಿಟ್ಕೊಂಡಿದ್ಯಾ? ಆ ಕೈಯಿಂದಾನೆ ತಿನ್ನು. ನಿಮಗ್ ಹೇಗ್ ಅರ್ಥ ಮಾಡಿಸ್ಲಿ? ಕೈ ತೋರ್ಸೋದಿಕ್ಕೆ ಯಾಕಮ್ಮ ಸಮಸ್ಯೆ ನಿಂಗೆ? ತಿನ್ಬೇಕಾದ್ರೆ ಸಂಕೋಚ ಪಡ್ದೆ. ನಾನು ತರ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೇದು ಕೂಡ. ಪೂರಿ ಹಾಕ್ಲಾ ಸುಮನ? ಆಹಾ, ನಂಗೆ ಈಗ್ಲೇ ಬೇಡಕ್ಕ, ಆಮೇಲೆ ತಿಂತೀನಿ. ಹಾ,